ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶುನಂದ್ ಯೂಟ್ಯೂಬ್ ಚಾನಲ್. ಫಸ್ಟ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಇದು ನಿಮ್ಮ ಫಸ್ಟ್ ಅಂದರೆ ನಾನು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಿರೋ, ಶೇರ್ ಮಾಡ್ತಿರೋ ಫಸ್ಟ್ ಮಕರ ಸಂಕ್ರಾಂತಿ ವಿಡಿಯೋ. ಸೊ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ಹಂಗಂದ್ಬಿಟ್ಟು ನಾವು ಫುಲ್ ಗ್ರ್ಯಾಂಡಾಗಿ ಏನೂ ಮಾಡಲ್ಲ, ಊರಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ಬಟ್ ಇಲ್ಲಿ ಸಿಂಪಲಾಗಿ ಮಾಡ್ತೀವಷ್ಟೇ. ಜಸ್ಟ್ ಪೂಜೆ ಮಾಡೋದು, ಎಳ್ಳು ಬೆಲ್ಲ ತಿನ್ನೋದು, ಅದಾದಮೇಲೆ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲ ಬೇಯಿಸಿ ತಿನ್ನೋದು, ರಂಗೋಲಿ ಹಾಕೋದು, ಇಷ್ಟೇ ನಮ್ಮ ಹಬ್ಬಕ್ಕಿರುತ್ತೆ. ಅದು ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ತೋರಿಸ್ತೀವಿ. ಇವಾಗ ಫಸ್ಟು ಗೆಣಸು ಮತ್ತು ಕಡಲೆಕಾಯಿ ಮತ್ತು ಅವರೆಕಾಯಿ ಎಲ್ಲ ಬೇಯಿಸೋಕೆ ಇಕ್ತಾಯಿದ್ದಾರೆ ನಮ್ಮ ಅಕ್ಕ. ಮತ್ತು ಅಡುಗೆ ಎಲ್ಲ ನಮ್ಮ ಅಕ್ಕ ಅದು. ಸೊ ನಾವು ಯಾವಾಗಲೂ ಅಷ್ಟೇ ಹಬ್ಬ ಟೈಮಲ್ಲಿ ಅಡುಗೆ ಒಬ್ಬರು, ಕೆಲಸ ಒಬ್ಬರು, ಪೂಜೆಗೊಬ್ಬರು ಅಂತೆಲ್ಲ ಡಿವೈಡ್ ಮಾಡ್ಕೊಂಡಿರ್ತೀವಿ. ಸೊ ಇವತ್ತು ಅಡುಗೆ ಬಂದುಬಿಟ್ಟು ನಮ್ಮ ಅಕ್ಕ ಮಾಡ್ತಿದ್ದಾರೆ. ಆ್ಯಂಡ್ ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ, ಊರಿಗೆ ಹೋಗ್ತೀರಾ, ಇಲ್ಲೇ ಸೆಲೆಬ್ರೇಟ್ ಮಾಡ್ತೀರಾ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ఈ సూపర్గా ఉంది. ఇది నా పెద్ద కూతురు వేసిండే మెయింది. ఇదే ఇది పొంగల్, ఇది ఆవు, ఇది రంగోలి. చెరుకే ఫస్ట్ ఈడ చెరుకు కరెక్ట్. ఇది చెరుకు, ఇది పొంగల్, ఇది ఆవు, ఇది దూడ. ಇದು ದೂಡ ಅಂತ. ఇది నా చిన్న కూతురు వేసింది. ఇది ಮೆಹಂದಿ. ಇವಾಗ ಏನು ಮಾಡ್ತಾ ಇದೀಯಾ? ಪೊಂಗಲ್. ಅಕ್ಕಿನ ನಾನು ಹಾಲೆಲ್ಲ ಕುದಿಸ್ಕೊತೀನಿ. ಸೊ ಹಂಗಾಗಿ ಹಾಲು. ಇದು ತೊಳ್ದಿಕ್ಕಿರೋ ಅಕ್ಕಿನಾ? ಇದು ಡಿಪೋ ಅಕ್ಕಿ. ಸೇಮ್ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಬೆಲ್ಲ ಅಷ್ಟು ತೊಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ತುಪ್ಪ, ಏಲಕ್ಕಿ, ತುರಿದಿಟ್ಕೊಂಡಿರೋ ತೆಂಗಿನಕಾಯಿ. ಇವಾಗ ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ಹಾಲು ಕುದಿದಾಗ ಈಗ ಅಕ್ಕಿ ಹಾಕೊಳ್ಳೋಣ. ಲೈಟಾಗಿ ತುಪ್ಪ ಹಾಕೋತಿದ್ದೀನಿ ನಾನು. ತಿನ್ಕೋ ಅಂತ చెప్పు. ಇಲ್ಲ ಫಾರ್ಮರ್ಸಿಂದ ತಂದಿರೋದು ಅಕ್ಕಿ ಗೈಸ್. ಅದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಸೊ ಹಂಗಾಗಿ ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಗೈಸ್ ಇವಾಗ ಒಂದೆರಡು ನಿಮಿಷ ಮುಂದೆ ನಮ್ಮ ಅಕ್ಕ ಬಿದ್ದುಬಿಟ್ಲು ಗೈಸ್ ಕೆಳಗಡೆ ಜಾರಿ. ಎಳ್ಬಡಿಂದೆ ಶೆಪೆ ಎಲ್ಲ ಇವಳೇ ಗೈಸ್ ಮಾಡೋದು. ನಾನೇನು ಮಾಡಿಲ್ಲ ಗೈಸ್. ನೋಡಿ ಡಬ್ಬದಲ್ಲಿ ಇಟ್ಟೈತೆ, ಇಟ್ಟ ಮೇಲೆ ಕಾಲಿಕೊಂಡು ನಿಂತ್ಕೊಂಡವಳೆ. ಕುಬ್ಬು ಸುಪ್ಪಿ అర్ధంబర్ధ ముడుకున్నాక ఒక రోజు ఫ్లేవర్కి ఏలకి వేసుకున్నాను. కొంచెం అంత వేసుకుంటాడు అంత అన్నాను కదా, సరిపోతుంది. ಹೇಳು ಅದೇನಂದ್ಬಿಟ್ಟು ಊರಿಗೆ వేసుకోకపోతే ఏం కనిపిస్తాను ಹೊಸ ರೀತಿ ಟೊಮೊಟೊ ಕಟ್ ಮಾಡೋದು ನೋಡಿ ಗೈಸ್. ಎಲ್ಲೋಗಿದ್ದೆ ಅಮ್ಮ ಇಷ್ಟು ದಿನ? ಹೋಗಿದ್ದೆ. ಏನಕ್ಕೆ? ಮಿನಿಸ್ಟರ್ ನಮ್ಮ ಮನೆ ಹೋಮ್ ಮಿನಿಸ್ಟರ್ ಗೈಸ್. ಹೋಮ್ ಮಿನಿಸ್ಟರ್ ಮನೆದಲ್ಲೇ ಇರಲ್ಲ, ಓಡಿ ಊರಿಗೆ ಹೋಗ್ತಾರೆ. ಸುಮ್ಮನೆ ಕುಂಡೆ ಎಲ್ಲ ಅಲ್ಲಿ ಗಿಡಗಳಿಗೆ ನೀರು ಹಾಕೋದು ಬೇಡ. ಮಾವಿನ ಗಿಡ, ತೆಂಗಿನ ಗಿಡ ಎಲ್ಲ ಇಟ್ಟಿದ್ದೀವಿ. ಅದಕ್ಕೆಲ್ಲ ನೀರು ಹಾಕೋದು ಯಾರು?
ಆ ಗಿಡಗಳಲ್ಲಿ ಏನಾದ್ರು ಹಣ್ಣು ಹಂಪ್ಲು ಬಿಟ್ರೆ ಒಬ್ರೇ ತಿನ್ಕೊಂಡ್ ಬರ್ತಾರೆ ಗೈಸ್, ನಮ್ಗೆ ಏನು ಎತ್ಕೊ ಬರಲ್ಲ. ಏನು ತಿಂದಿಲ್ಲ ಅಲ್ಲಿ, ಅಲ್ಲೇನು ಇಲ್ಲ ತಿನ್ನೋಕು. ಟೊಮೊಟೊ ಹಿಂಗೆ ಕಟ್ ಮಾಡೋದಾ? ಹಾಕು ಸಾಂಬಾರ್ಗೆ ಹಾಕು. ಅದು ಸಾಂಬಾರ್ ಗೈಸ್, ಆ ಕಡೆ ಸಾಂಬಾರ್, ಇಲ್ಲಿ ಬೆಲ್ದನ್ನ ಬೆಳಗ್ಗೆನಿಂದ ಮಾಡಿ ಒಗ್ಗರಣೆ ಮಾಡಿ ಹಾಕ್ತಾರೆ. ಇವ್ರಿಗೆ ಇವಾಗ ನೋಡು 10 ಸೆಕೆಂಡಲ್ಲಿ ಸಾಂಬಾರ್ ಮಾಡ್ಬೇಕು. 10 ಸೆಕೆಂಡ್ ಐಪಯಮ್ಮ ಆಗೋಯ್ತು ಇವಾಗ. ಆಗೋಯ್ತು. ಅಲ್ಲೆಲ್ಲ ನಾವೆಲ್ಲ ಬೇಯಿಸಿಟ್ಟಿದೀವಿ ಗೈಸ್ ಮೊದ್ಲೇ. ನಮ್ಮಮ್ಮ ಹಿಂಗೆ ಕೂದಲು ಬಿಟ್ಕೊಂಡು ಅಡ್ಗೆ ಮಾಡೋದು, ನಾವು ತಿನ್ನುವಾಗ ಅದು ರೆಸಿಪಿ ತರ ಮದೇ ಸೈಡ್ ಡಿಶ್ ತರ ಕೂದಲೆಲ್ಲ ಸಿಗುತ್ತೆ. ಹೌದೌದು ಸಿಗುತ್ತೆ. ಸಿಗೋದಕ್ಕೆ ಹೇಳ್ತಾ ಇರೋದು ನಾವು. ಮಸಾಲೆ ತಗಮ್ಮ ಹುಡ್ಕಿದ್ವಿ ನೀವೇ ಹಾಕೋಬಿಟ್ಟು ನಮ್ ಕೂದಲು ನಾವೇ ಹಾಕೊಂಡ್ಬಿಡ್ತೀವ. ತಟ್ಟೆ ಕೊಡು ಬೇಗ ಬೇಗ. ಅನ್ನ ಬೆಂದ್ಮೇಲೆ ಬೆಲ್ಲ ಹಾಕೊಂಡು ಅಪ್ಪ ಬಂದ್ರೆ ಓ ಅಂತಾರೆ. ಇನ್ನು ಆ ಬೆಲ್ಲ ಕರ್ಗೋವರೆಗೂ ಲೈಟಾಗಿ ಹಂಗಂಗೆ ಮಿಕ್ಸ್ ಮಾಡ್ಕೊತಾ ಇದೀವಿ. ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗೈಸ್ ಅಷ್ಟೇ. ಅದು ಉಂಟ್ಲುಂಟ್ಲಿಗ ಸಿಕ್ಕಲ್ದ ಬೆಲ್ಲಮು ಒಂದೇ ತರ ಸಿಗಲ್ಲ ಅಂತ ಹೇಳು. ಉಂಡ್ಲುಂಡ್ಲುಗಾಗದು. ಕನ್ನಡ ಕಲಿಸ್ತಾರೆ ಗೈಸ್ ನಮ್ಮ ಅಮ್ಮ ನನ್ನ ತಂಗಿಗೆ. ನನ್ನ ಆಂಟಿ ಆಯ್ತಾ ಕರಿಬೇಡ ನೀನು. ಏನ್ ಕರಿಯೋದಲ್ಲಿ ಮಾ ಬೆಲ್ಮಿ ಮಾಡ ಕವರ್ಲ ಎಲ್ಲೈತೆ ಬೆಲ್ಲ. ಆ ಕವರ್ಲ ಕೆಲಸ ಮಾಡೋ ಡಿಸ್ಟರ್ಬ್ ಮಾಡಬಾರ್ದು. ನಮ್ಗೆ ಕೋಪ ಬರ್ತದೆ. ನೋಡಿ ಗೈಸ್, ಕೋಪ ಬರುತ್ತಂತೆ. ಕೆಲಸ ಎಷ್ಟು ಫಾಸ್ಟ್ ಆಗಿ ಮಾಡ್ಬೇಕು ಗೊತ್ತಾ ನಿಮ್ಗೆ? ಬೆಳಗಿಂದ ಕಾಪಿ ಅಂತೆ, ಮತ್ತೆ ಏನೋ ಡಿಸ್ಕೋ ಡ್ಯಾನ್ಸ್ ಅಂತೆ, ಆ ಡ್ಯಾನ್ಸ್ ಅಂತೆ, ಈ ಡ್ಯಾನ್ಸ್ ಅಂತೆ, ಡ್ಯಾನ್ಸ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ನಾವು ಒತ್ತಾಯ ಹೇಳಕ್ ಬಿಡ್ತಾ ಇಲ್ಲ, ಹೇಳಕ್ ಬಿಡ್ತಾ ಇಲ್ಲ. ಹಾಕದ ತುಪ್ಪ ಕಾದ್ಮೇಲೆ ದ್ರಾಕ್ಷಿ ಪೆದ್ದ ಅಂತ ಬಿಟ್ಟಿದೆ. ಏನೇ ತಿಪ್ಪಿತೆಗಾಯ್ತಿಂದೆ ಎಲ್ಲ ತುಪ್ಪ ಜಾಸ್ತಿ ಹುರಿದು ಇವ್ರು ಮಾಡೋ ಅಡಿಗೆ ತಿನ್ಬಿಟ್ರೆ ಮಾತ್ರ ಅಯ್ಯೋ ರಾಮ. 1 ವರ್ಷ ಇರೋರು ಹಾಕ್ತಾರೆ. ಗೈಸ್ ಹೇಳ್ತೀನಿ ನಾನು ಅಡ್ಗೆ ಮಾಡಲ್ಲ ಅಂತ. ಅದ್ರಲ್ಲಿ ನಮ್ಮಮ್ಮ ನೋಡು ಎಷ್ಟು ಚೆನ್ನಾಗಿ ಅವ್ರಾದ್ರೆ ಅಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಹೋಗುವ ಅಂತ ಇದು ಮಾಡಿದ್ರು. ನೋಡು ಮುಗಿದೋಯ್ತು. అయిపోయినమే అమ్మ స్వామి నేనంತೂ ಬೆಲ್ ಮನ್ಸಿಲ್ಲ. అది ఫుల్ కాకపోయా ఏమన్నా ఏం అక్కడికి ఎగురిని చూడు మాకు అయిపోయినంత నాకు మూత పైన ఎగిరింది. నువ్వు చేసినదానికి నువ్వే అనుభవియాల దాన్ని. ఇదే కొబ్బరి బెల్లం అంతా కరగాలి. ఏమేమి వేసినావు సాంబార్కి? ಅವರೆಕಾಳು, ಟೊಮೆಟೊ, ಆಲೂಗಡ್ಡೆ ಈಗ ಬೇಯ್ತಿದೆ ಗೈಸ್. ನಮ್ಮ ಮಮ್ಮಿ ಡ್ರೆಸ್ ಸೂಪರ್ ಆಗೈತಾರ ಮೇಡ? ನೋಡಿ ಗೈಸ್, ನಮ್ಮ ಮಮ್ಮಿ ಡ್ರೆಸ್ಸು. ಇಂಥ ಡ್ರೆಸ್ ಎಲ್ಲಾನು ನೋಡಿದ್ದೀರಾ? ఒక డాన్స్ ఏమా అందరికి చెప్పు. సంక్రాంతి హಬ್ಬದ ಶುಭ. ఫస్ట్ బొట్టు పెట్టు పోయి. ఏమిలే పోని బొట్టు పెట్టు అన్నాక వేసుకుంటూ నువ్వు చెప్పే. ಬೆಳಗ್ಗೆಯಿಂದ ಲಾಗ್ ಮಾಡ್ತಾ ಇದ್ದೀನಿ, ಒಂದು ಹಬ್ಬಕ್ಕೆ ವಿಶ್ ಮಾಡಲ್ಲ ಗೈಸ್ ಇವರು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್ ಎಲ್ಲರಿಗೂ. ఏమని చెప్పాలా? ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಚೆನ್ನಾಗಿರ್ರಿ, ನಾವು ಚೆನ್ನಾಗಿರ್ತೀವಿ, ಎಲ್ಲಾರು ಚೆನ್ನಾಗಿ ಎಂಜಾಯ್ ಮಾಡಿ. ಹಬ್ಬ ಏನಕ್ಕೆ ಮಾಡ್ತಾರಂತ ಹೇಳು. ಏನಕ್ಕೆ ಮಾಡ್ತಾರೆ? ಏನೇನ್ ಹಬ್ಬ ಊಟ ಮಾಡಕ್ ಮಾಡ್ತಾರ? ಶಪ್ಪ ಏನೇನ್ ಮಾಡ್ತಾರೆ ಹಬ್ಬಕ್ಕೆ? ನೋಡು, ಇದು ಗೆಣಸು, ಇದು ಕಲ್ಲೆಕಾಯಿ, ಇದು ಅವರೆಕಾಯಿ ಎಲ್ಲ ಬೇಯಿಸ್ಬಿಟ್ಟು ದೇವ್ರಿಗೆ ಎಲ್ಲ ಪ್ರಸಾದ ಇಡ್ತಾ ಇದೀವಿ. ಇವಾಗ ದೇವ್ರ ನೈವೇದ್ಯಕ್ಕೆ ಇನ್ನ ಬೆಲ್ದನ್ನ ಮಾಡಿಲ್ಲ, ನಮ್ಮ ಹುಡುಗಿ ಮಾಡ್ತಾವ್ರೆ. ದೇವ್ರು ಏನಾದ್ರು ಬೆಲ್ದನ್ನ ತಿನ್ಬಿಟ್ರೆ ಮೇಲೆಯಿಂದನೇ ಬಂದ್ಬಿಡ್ತಾರೆ ಗೈಸ್.
ಪ್ರತಿಷ್ಠೆ ಆಗ್ತಾರೆ ದೇವ್ರು ಇವತ್ತು ನಮ್ಮ ಮನೆಗ. ಹಾಂ, ನಿಮಗೂ ತೋರಿಸ್ತೀನಿ. ತೋರಿಸ್ತೀನಿ. ಹಾಂ. ಇವಾಗ ಇವಾಗ ಬರ್ತಾರೆ ನಮ್ಮ ಯಜಮಾನ್ರು. ಹಾಂ, ಜಾಗ ನಿಲ್ಸ್ಕೊಂಡು చెప్పಲ್ಲ. ಉಂಡು ಅಟ್ಲ ఇంకా ಪೂಜೆ ಇಲ್ಲ. ಪೂಜೆ ಅಂತ ಏನು ತೆಂಗಿನಕಾಯಿ ಹಾಕ್ತಾವ್ರೆ. ಅಲ್ಲಿ ತೆಂಗಿನಕಾಯಿ ಹಾಕ್ತಾರಂತೆ. ಬನ್ನಿ ಗೈಸ್ ತೋರಿಸ್ತೀನಿ. ಬೆಲ್ದನ್ನಕ್ಕೆ ತೆಂಗಿನಕಾಯಿ ತುಳಿದಿಟ್ಕೊಂಡೋದು ಹಾಕೊಳ್ಳಿ ಗೈಸ್. ನಿಮ್ಮ ಕೈಯೇ ಕಾಣಿಸ್ತಿದೆ ಗೈಸ್. ಅದನ್ನ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ದನ್ನ ರೆಡಿ. ಅಲ್ಲ, ಇನ್ನೊಂದು ಪಾತ್ರೆ, ದೊಡ್ಡ ಪಾತ್ರೆದಲ್ಲಿ ಮಾಡ್ತೀರಾ? ಇಷ್ಟರಲ್ಲಿ ಕಂಜೂಸ್ ನಮ್ಮ ಅಕ್ಕ. ಗೈಸ್ ನಾನು ಅಚ್ಚಿರಿಚ್ಚಿ 2 ಗ್ಲಾಸು ಹಾಕಿದ್ದು ಅಕ್ಕಿ ಆಗತ್ತೆ ಅನ್ಕೊಂಡು ಇಟ್ಟೆ, ಬಟ್ ಅದು ಸ್ವಲ್ಪ ಜಾಸ್ತಿ ಆಗೋಯ್ತು ಗೈಸ್. ಈಗ ಸಡನ್ ಆಗಿ ಚೇಂಜ್ ಮಾಡಕ್ ಆಗಲ್ಲ ಅಂತ ಹೇಳಿ ಆಯ್ತಾಯ್ತಾಯ್ತಾಯ್ತು. ಇಲ್ಲಿ ನೋಡಿ, ರಂಗೋಲಿ. ಇದು ನಮ್ಮ ಅಕ್ಕ ಹಾಕಿರೋದು. ಇಲ್ಲಿ ನಾನು ಹಾಕಿರೋದೈತೆ, ಕಾಣಿಸಲ್ಲ. ತೋರಿಸ್ತೀನಿ. ಇದು ನಮ್ಮ ಬಿಲ್ಲಿ ಬಿತ್ತು. ಬನ್ನಿ ಅದನ್ನ ಮಾತಾಡ್ಸೋಣ. ಆ್ಯಂಡ್ ಇದು ಮನೆ ಮುಂದೆ. ಇನ್ನು ನಾನು ಇಷ್ಟೇ ಸಾಕು, ಕಲರ್ ಬೇಡ ಅಂತ ಅನ್ಕೊತಾ ಇದ್ದೀನಿ. ನಮ್ಮಮ್ಮ ಕಲರ್ ಹಾಕು ಅಂತ ಇದ್ದಾರೆ. ಕೊಳೆ ಕೊಳೆ ಕುಚ್ಚಿ. ಹ್ಯಾಪಿ ಸಂಕ್ರಾಂತಿ. ಕೊಡು ಕೈಯೇ. ಬಿತ್ರಿ ಕೈ ಕೊಡು. ಮಕರ ಸಂಕ್ರಾಂತಿ ಶುಭಾಶಯಗಳು ಕುಳ್ಳೆ. ನಮ್ಮ ಕುಳ್ಳಿ. ನನ್ಗೆ ಹೇಳ್ತಾ ಇದೆಯಾ? ಥ್ಯಾಂಕ್ ಯು ಹೇಳ. ಥ್ಯಾಂಕ್ ಯು. ನೈಸ್ ಮಾಡೋದು ಬಿಡಬೇಕು ಅಂತ. ಇನ್ನು ಸ್ವಲ್ಪ ತಲ್ಲಿ ಬಿಡಬೇಕು ಗೈಸ್ ಇದನ್ನು. ಇಲ್ಲಿ ಇದು ಒಣಗಬೇಕು ರಂಗೋಲಿ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದೀನಿ. ಓಕೆಮ್ಮ, ಇನ್ನೇನು ಸಮಾಚಾರ? ಏನು ಸಮಾಚಾರ ಇಲ್ಲ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಅವ್ರು ಹೇಳೋದು ಇನ್ನೂ ಮನೆಯಲ್ಲಿ ಹೆಂಗೆ ಇಟ್ಕೊಂಡಿದಾರ. ಏನ್ ದೇವ್ರ ಮನೆ ನೋಡಿ ಗೈಸ್, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀವಿ. ಹೌದು. ಓ, ಅದೆಲ್ಲ ದೇವ್ರಿಗೆ ಇದು ಹಾಕಿರೋದು ಅಲಂಕಾರ. ಬೆಂಕಿಪಟ್ಟಣ ಎಲ್ಲಿ ನೋಡು ಬೆಂಕಿಪಟ್ಟಣಗಳೇ. ಇವಾಗ ಒಂದು ತಗೊಂತಾರೆ, ಎಲ್ಲಂದೇ ಅಲ್ಲಿಗೆ ಬಿಡ್ತಾರೆ. ನಮ್ಮ ಗಣೇಶ ಪಪ್ಪ ಇದು ಕೈ ಮುರಿದೋಗಿದೆ ಗೈಸ್. ಇದು ಇಲ್ಲಿ ಹಿಂದೆ ಬಿಸಾಕ್ಬೇಕು. ಹೂವು ಹಾಕೋಬಂದು ಒಂದೊಂದು ಹೂವು ಇಟ್ರೆ ಅಲ್ಲ ಮೇಡಮ್, ನನಗೆಲ್ಲ ಹೇಳೋದು, ನಿನ್ನ ದೊಡ್ಡ ಮಗಳಿಗೆ ಹೇಳೋ. ಅವರು ಹಾಕಿರೋದು ಅದೆಲ್ಲ. ಎಷ್ಟು ಕ್ಲೀನ್ ಮಾಡೋಕೆ ಕಷ್ಟ ಅಲ್ಲ, ಪೂಜೆ ಮಾಡಿದಾಗ ಎಷ್ಟು ಚೆನ್ನಾಗೈತೆ. ಪೂಜೆ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡಿದಾಗ ವೈಕುಂಠ ಏಕಾದಶಿ ದಿನ ಚೆನ್ನಾಗೈತೆ ಫೋಟೋ ಕಳ್ಸು ಅಂತ ಹೇಳ್ಬಿಟ್ಟು ಇವಾಗ ಕ್ಲೀನ್ ಮಾಡಕ್ ನೋಡ್ರಿ ಅಳ್ತವ್ರೆ. ಓಕೆ, ಇವರೆಲ್ಲ ಕ್ಲೀನ್ ಮಾಡ್ಕೊಂಡ್ಲಿ, ಆಮೇಲೆ ಸಿಗೋಣ. ನಮಗೆ ಇದು ಕೊಟ್ಟಿದ್ದಾರೆ ಸಮಥಿಂಗ್. ಏಮ್ಮ ಇದೆ? ಗೆಣಸು, ಅವರೆಕಾಯಿ ಮತ್ತು ಕಡಲೆಕಾಯಿ ಬೇಸವ್ರೆ. ಹೊಟ್ಟೆ ಸಿತೈತೆ ಗೈಸ್. ಟೈಮ್ ಎಷ್ಟು ಗೊತ್ತಾ? ಎಷ್ಟು ಹೊಟ್ಟೆ ಸಿತೈತೆ. ಇಷ್ಟೊತ್ತು ಈ ಮೇಡಮ್ ಉರಿಸ್ತಾ ಇದ್ರು, ಇವಾಗ ಇವ್ರು ಉರಿಸ್ತವ್ರೆ. ನಾನು ಇಲ್ಲಿ ಓದ್ತಾ ಇದ್ರೆ ಇಬ್ಬರು ಬಂದ್ಬಿಟ್ಟು ನಂಗೆ ತಲೆ ತಿಂತವ್ರೆ ನೋಡಿ. ಹಂಗೆ ನೋಡ್ಕೊಳ್ಳಿ, ಏನೇನು ಫೋಸ್ ಕೊಡ್ತಾರೆ ನಮ್ಮಮ್ಮ ಅಂದ್ಬಿಟ್ಟು. ಇಲ್ಲಿ ನೋಡಿ, ಒಂದು ಮೆಹಂದಿ ಹಾಕಿಲ್ಲ ನಾವು. ಓಹೋ, ಅಲ್ಲಿ ನೋಡಿ. ನೋಡಿ ಗೈಸ್. ಹಾಂ, ಮೆಹಂದಿ ತೋರ್ಸಮ್ಮ. ನೋಡಿ ಗೈಸ್, ಆ ಕೈ ಇವಾಗ ಮತ್ತೆ ಮಧ್ಯಾಹ್ನ ಇಲ್ಲಿ ಹಾಕ್ಸ್ಕೊಂಡವ್ರೆ. ಇದು ಇನ್ನೂ ತೊಳೆದಿಲ್ಲ. ನಮ್ಮ ಕೈ ನೋಡಿ, ಏನು ನೀ ಸೇತಲ್ಸುತ್ತೆ ನೋಡಿ. ಯಾರು ಮೆಹಂದಿ ಆಗಬೇಕು, ಯಾರು ನೋಡಿ. ರೊಂಡು ಒಪ್ಪೇಮ್ಮ. ನಮ್ಮಮ್ಮಗಿರೋ ಫೋಟೋ ಹುಚ್ಚು ಸ್ವಾಮಿ. ನೋಡೋಕ್ಕಾಗ್ತಿಲ್ಲ ಗೈಸ್. ಅಯ್ಯೋ
ಏನು ಪೋಸ್ ಲವ್ ಏಮ್ಮ ಉಂಗುರ ಅನ್ನೇಸ್ಕೊಂಡವ್ರ ಇಡ ಓಹೋ ಸಾವುಕಾರ ಮಂದಿ. ನೋಡಿ ನಾನೊಬ್ಬಳು ರೆಡಿಯಾಗಿ ಹೆಂಗೆ ಕೂತಿದ್ದೀನಿ, ಫೋಟೋ ಕರಿಬೇಕಂತ ಏನೂ ಇಲ್ಲ. ಅಲ್ಲಿ ನೋಡಿ ಅವ್ರ ಪಾಡ್ಗವರು ಫೋಟೋ ಇಟ್ಕೊಂಡು ವಿಡಿಯೋ ಬೇರೆ ಮಾಡಬೇಕು. ಸೊ ಇಷ್ಟೇ ನಮ್ಮ ಸಂಕ್ರಾಂತಿ ಹಬ್ಬ, ಸಿಂಪಲ್ಲಾಗಿ ಎಲ್ಲ ಮಾಡಿ ಮುಗಿಸಿದ್ದೀವಿ. ಸೊ ನಿಮಗೆ ನಮ್ಮ ಹಬ್ಬ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಇದು ಬಂದುಬಿಟ್ಟು ನಾವು ಹಾಕಿರೋ ರಂಗೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.